ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಲ್ಲಿ ಕೊಲೆಗಡುಕರೇ ಹೆಚ್ಚಾಗಿಬಿಟ್ಟಿದ್ದಾರೆ. ಕೊಲೆಗಾರರ ಸರ್ಕಾರ ಅಂತ ಹೇಳೋದಕ್ಕೆ ನನಗೆ ಭಾಳ ನೋವು ಅನ್ನಿಸ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕಲಬುರಗಿಯಲ್ಲಿ ಏನು ಸಚಿನ್ ರೈಲ್ವೆ ಹಳಿಗೆ ತಲೆಯನ್ನು ಕೊಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆ ಕುಟುಂಬದ ನೋವನ್ನು ಭರಿಸುವಂತಹ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಕುಟುಂಬದ ಜೊತೆಗೆ ಭಾರತೀಯ ಜನತಾ ಪಕ್ಷ ನಿಲ್ಲುತ್ತೆ. ಹೀಗೆ ಭಾಳಷ್ಟು ಜನ ಆತ್ಮಹತ್ಯೆಯನ್ನೇ ಮಾಡ್ಕೊಳ್ತಾ ಇದ್ದಾರೆ. ಅದು ಸಚಿವರ ಹೆಸರನ್ನೇ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಸಾವಿನ ಭಾಗ್ಯನ ಕೊಟ್ಟಿದೆ ಅಂತ ಹೇಳಿ ಭಾಳ ನೋವಿಂದ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷ ಭಾಳ ಗಂಭೀರವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೆ. ನಾಳೆ ದೆಹಲಿಯಿಂದ ರಾಜ್ಯಾಧ್ಯಕ್ಷರು ಬಂದ ತಕ್ಷಣವೇ ಅದರ ರೂಪುರೇಷೆಗಳು ನಕಾಶೆ ಸಿದ್ಧಗೊಳ್ಳುತ್ತೆ. ನಾನು ಇವತ್ತು ತಮಗೆ ಪತ್ರಿಕಾಗೋಷ್ಠಿಗೆ ಕರೆದಿರುವಂಥದ್ದು ಸಾರಿಗೆ ಇಲಾಖೆಯ ನೌಕರರು ಏನು ನಾಳೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆಯ ನೌಕರರ ಜೊತೆಗೆ ಭಾರತೀಯ ಜನತಾ ಪಕ್ಷ ನಿಲ್ಲುತ್ತೆ. ಎರಡನೇದಾಗಿ ಸಾರಿಗೆ ಇಲಾಖೆಯನ್ನು ಸಮಾಧಿ ಮಾಡುವ ಮಟ್ಟಕ್ಕೆ ಈ ಸರ್ಕಾರ ಬಂದು ನಿಂತಿದೆ. ದುರಂತ ಏನು ಅಂದರೆ ಸಾರಿಗೆ ಇಲಾಖೆಯ ಸಚಿವರಿಗೆ ತನ್ನ ಇಲಾಖೆಯ ಆರ್ಥಿಕ ಸ್ಥಿತಿಗತಿ ಏನು ಅನ್ನೋದೇ ಅರ್ಥ ಆಗಿಲ್ಲ. ದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಡಸಂಟ್ ನೋಯಿಂಗ್ ದ ಫಿಸ್ಕಲ್ ಪೊಸಿಷನ್ ಆಫ್ ಹಿಸ್ ಡಿಪಾರ್ಟ್ಮೆಂಟ್. ತನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಬಹಳ ಲಾಭದಲ್ಲೇ ನಡೀತಾ ಇದೆ ಅಂತ. ಸಚಿವರೇ ಇಷ್ಟು ಅಜ್ಞಾನಿಗಳು ಆಗಿಬಿಟ್ರೆ ಇನ್ನು ಜನಸಾಮಾನ್ಯರ ಪಾಡು ಏನಾಗತ್ತೆ? ಸೊ ಸಾರಿಗೆ ಇಲಾಖೆಯನ್ನು ಹಿಂದೆ ಭಾಳಷ್ಟು ಜನ ಸುಧಾರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ವಿಶೇಷವಾಗಿ ನಿವೃತ್ತ IAS ಅಧಿಕಾರಿ ಉಪೇಂದ್ರ ತ್ರಿಪಾಠಿ ಅವರು BMTCಯ MD ಆಗಿದ್ದಾಗ BMTCಯನ್ನು ನಷ್ಟದಲ್ಲಿ ಇದ್ದಂತಹ ಸಂಸ್ಥೆಯನ್ನು ಲಾಭಕ್ಕೆ ತಂದರು. ಅವರು ಆ ಇಲಾಖೆಯನ್ನು ಬಿಡುವಾಗ ಭಾಳಷ್ಟು ಆಸ್ತಿಯನ್ನು ಮಾಡಿದ್ರು. 700 ಕೋಟಿ ಹಣವನ್ನು ಡಿಪಾಸಿಟ್ ಇಟ್ಟಿದ್ರು. ಆದರೆ ಇವತ್ತು ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿ ಇಂತಹ ಪ್ರಾಮಾಣಿಕ ಅಧಿಕಾರಿಗಳು ಏನು ಆಸ್ತಿಯನ್ನು ಶೇಖರಣೆ ಮಾಡೋದಕ್ಕೆ, ಆಸ್ತಿಯನ್ನು ಕೂಡಿಡೋದಕ್ಕೆ ಪ್ರಯತ್ನ ಮಾಡಿದ್ರು, ಈ ಸರ್ಕಾರ ಆ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡೋದಕ್ಕೆ ಹೊರಟಿದೆ. ಮಾರಾಟ ಮಾಡೋದಕ್ಕೆ ಕಾರಣ ಏನು ಅಂದರೆ ಅಧಿಕಾರಿಗಳಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ನಾನು ಇದೇ ಸರ್ಕಾರದ ಇಲಾಖೆಯ ದಾಖಲೆಯನ್ನು ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಇದು ಡಿಸೆಂಬರ್ ಅಂತ್ಯಕ್ಕೆ, ಈ ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ನಾವೇನು ಬರ್ತಾ ಇದ್ದೀವಿ, ಆ್ಯಸ್ ಆನ್ ಟುಡೇ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕಾದ ಬಾಕಿ ಹಣ 7,401 ಕೋಟಿ. ಯಾವ್ಯಾವುದು ಅಂತ ಹೇಳಿ ಡಿಟೇಲ್ ಹೇಳ್ತೀನಿ. ಭವಿಷ್ಯ ನಿಧಿ ನ್ಯಾಸ ಮಂಡಳಿಗೆ 2,500 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ನಿವೃತ್ತ ನೌಕರರ ಬಾಕಿ 362 ಕೋಟಿ. ಸಿಬ್ಬಂದಿಗಳ ಬಾಕಿ ಪಾವತಿ, ಸರಬರಾಜುದಾರರ ಬಿಲ್ ಪಾವತಿ
ಇಂಧನ ಬಾಕಿ ಸೇರಿದಂತೆ 1,000 ಕೋಟಿ, MVC ಕ್ಲೇಮ್ಸ್, ಇತರೆ ಬಿಲ್ಲುಗಳು, ನಿವೃತ್ತ ನೌಕರಿಗೆ ಪರಿಷ್ಕೃತ ಉಪಧನ ಮತ್ತು ರಜೆ ನಗದೀಕರಣ ಇವು ಸೇರಿ ಸುಮಾರು 700 ಕೋಟಿ. ಒಟ್ಟು ಸಾಲದ ಬಾಕಿ ಹೊಣೆಗಾರಿಕೆ ಎಲ್ಲವನ್ನು ಸೇರಿಸಿದರೆ 5,614 ಕೋಟಿ. ಇದು ಕಮಿಟೆಡ್ ಎಕ್ಸ್ಪೆಂಡಿಚರ್, ಕೊಟ್ಟು ಮುಗಿಸ್ಬೇಕಿತ್ತು. ಇದನ್ನು ಬಾಕಿ ಉಳಿಸ್ಕೊಂಡಿದೆ. ಈ ಬಾಕಿ ಉಳಿಸ್ಕೊಂಡಿದ್ದಕ್ಕೆ 10.5% ಬಡ್ಡಿಯನ್ನು ಕೂಡ ಕಟ್ಟಬೇಕಾಗತ್ತೆ ಈ ಸರ್ಕಾರ. ಎರಡನೇದು ಶಕ್ತಿ ಯೋಜನೆ 2023 ಮತ್ತು 24ನೇ ಸಾಲಿನ ಬಾಕಿ. ಈಗ 25, 26, 24, 25 ಆರ್ಥಿಕ ವರ್ಷ ಮುಗಿತಾ ಇದೆ. 23, 24ರ ಬಾಕಿ ಇವರು ಉಳಿಸ್ಕೊಂಡಿದ್ದು 1,180 ಕೋಟಿ. ಅದೇ ರೀತಿ ಈ ಡಿಸೆಂಬರ್ವರೆಗೆ 24, 25ರಲ್ಲಿ ಬಾಕಿ ಉಳಿಸ್ಕೊಂಡಿದ್ದು ಸರಿಸುಮಾರು 607 ಕೋಟಿ. ಅಂದರೆ ಒಟ್ಟಾರೆಯಾಗಿ 1,787 ಕೋಟಿ. ಇವು ಎರಡೂ ಸೇರ್ತು ಅಂದರೆ 7,401 ಕೋಟಿ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡುವಂತಹ ಬಾಕಿಯನ್ನು ಉಳಿಸ್ಕೊಂಡಿದೆ. ಸಿದ್ದರಾಮಯ್ಯನವರು ಜಾತ್ರೆ ಮಾಡ್ತಾನೇ ಇದ್ದಾರೆ. ಆ ಯೋಜನೆ ತಂದುಬಿಟ್ಟಿದ್ದೀನಿ, ಈ ಯೋಜನೆ ತಂದುಬಿಟ್ಟಿದ್ದೀನಿ ಅಂತ. ಯಾವ ಪುರುಷಾರ್ಥ ಇದೆ ಇದರಲ್ಲಿ? ಇರುವ ಆಸ್ತಿಯನ್ನು ಸಂಪೂರ್ಣ ಮಾರಾಟ ಮಾಡಿ, ಇಲಾಖೆಯನ್ನು ದಿವಾಳಿ ಮಾಡಿ, ಇದನ್ನು ಸಾಧನೆ ಅಂತೇಳಿ ಹೇಳಿಕೊಳ್ಳುವಂತಹ ಮುಖ್ಯಮಂತ್ರಿಯನ್ನು ಈ ರಾಜ್ಯ ಹೊಂದಿರುವಂಥದ್ದು ದುರಂತ. ಇಷ್ಟು ಬಾಕಿಯನ್ನು ಪಡ್ಕೊಳ್ಳಿಕ್ಕೆ ಆಗಲಾರದೆ ಸರ್ಕಾರದಿಂದ ಇಲಾಖೆ ಲಾಭದಲ್ಲಿ ನಡೀತಾ ಇದೆ ಅನ್ನುವಂತಹ ಸಾರಿಗೆ ಮಂತ್ರಿ ಇರುವಂಥದ್ದು ಈ ರಾಜ್ಯದ ದುರ್ದೈವ, ಈ ರಾಜ್ಯದ ಸಾರಿಗೆ ನೌಕರರ ದುರ್ದೈವ. ಮೊನ್ನೆ 19/8/2024 ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಅದರ ಪ್ರೊಸೀಡಿಂಗ್ಸ್ ನಾನು ನಿಮಗೆ ಕೊಡ್ತೀನಿ. ಆ ಸಭೆಯಲ್ಲಿ ಅಬ್ಸರ್ವೇಷನ್ ಆಗಿದೆ. ಶಾಲಿನಿ ರಜನೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪರಿಶೀಲನಾ ಸಭೆಯಲ್ಲಿ ಅಬ್ಸರ್ವೇಷನ್ ಆಗಿ ಒಂದು ಪಾಯಿಂಟ್ ಓದ್ತೀನಿ. ವೇತನ ವೆಚ್ಚ ಸೇರಿ ವಾರ್ಷಿಕವಾಗಿ 3,650 ಕೋಟಿ ನಿಗಮಕ್ಕೆ ಹೊರೆಯಾಗುತ್ತಿದೆ. ಒಪ್ಕೊಂಡ್ಬಿಟ್ರು. ನಿಗಮ ಲಾಭದಲ್ಲಿದೆ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ. ಆ ಮೀಟಿಂಗಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಎಲ್ಲ ಅಧಿಕಾರಿಗಳು ಒಪ್ಕೊಂಡ್ಬಿಟ್ರು. 3,650 ಕೋಟಿ ಹೊರೆ ಆಗ್ತಾ ಇದೆ. ಬೆಲೆ ಏರಿಕೆ ಎಲ್ಲದು, ಹಾಲು ಬಿಡಲಿಲ್ಲ, ಎಣ್ಣೆ ಬಿಡಲಿಲ್ಲ, ವೆಹಿಕಲ್ ಬಿಡಲಿಲ್ಲ. ಈಗ ಆ ಅಬ್ಸರ್ವೇಷನ್ ಮಾಡಿದ್ದಾರೆ. ಆದ್ದರಿಂದ 15% ಪ್ರಯಾಣ ದರ ಹೆಚ್ಚಳ ಮಾಡಲು ಸಭೆಯು ನಿರ್ಣಯಿಸಿ ಅದರಂತೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಲಾಯಿತು. ಬೆಲೆ ಏರಿಕೆಯಲ್ಲಿ ಏನು ಜನ ತತ್ತರಿಸ್ತಾ ಇದ್ದಾರೆ, ಈಗ ಆಲ್ರೆಡಿ ನಿರ್ಣಯ ಆಗೋಗಿದೆ. ಪ್ರಯಾಣ ದರ ಪರಿಷ್ಕರಣೆ ನಂತರವೂ ನಿಗಮವು 1,800 ಕೋಟಿಗಳ ನಷ್ಟವನ್ನು ಅನುಭವಿಸುತ್ತದೆ ಎಂದು ಸಭೆಯು ಗಮನಿಸಿತು. ಅದಕ್ಕೆ ಸಲಹೆ ಏನು? ಮೊನ್ನೆ ಸಿದ್ದರಾಮಯ್ಯನವರ ಕೈಯಿಂದ ದುಡ್ಡು ತಗೊಂಡು ಇದನ್ನು ನಷ್ಟವನ್ನು ತುಂಬಿಕೊಳ್ತೀವಿ, ಆ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಚೀಫ್ ಸೆಕ್ರೆಟರಿ ಅವರು ಪಾಯಿಂಟ್ ನಂಬರ್ 3ರಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನು ಸಲಹೆ ಕೊಟ್ಟಿದ್ದಾರೆ ಅಂದರೆ, ನಿಗಮದಲ್ಲಿರುವ 200 ಎಕರೆ ಭೂಮಿ ಲಭ್ಯವಿದ್ದು ಆದಾಯ ಕ್ರೋಢೀಕರಣಕ್ಕಾಗಿ ಬಳಸುವುದು. ಅಂದರೆ ಇದನ್ನು ಮಾರಾಟ ಮಾಡಿಕೊಂಡು ನೀವು ನಿಮ್ಮ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಿ, ಸರ್ಕಾರದ ಮುಂದೆ ನೀವು ಬೇಡಿಕೆಯನ್ನು ಇಡಬೇಡಿ ಅಂತ. ಈ ಸರ್ಕಾರ ಇನ್ನು 2.5 ವರ್ಷ ಇರುತ್ತೆ. 2.5 ವರ್ಷದಲ್ಲಿ ಈ ನಿಗಮವನ್ನು ಸಂಪೂರ್ಣ ಸರ್ವನಾಶ ಮಾಡಿ ಬರೋ ಆಸ್ತಿಯನ್ನು ಮಾರಾಟ ಮಾಡಿ ಹೋದರೆ 2.5 ವರ್ಷದ ನಂತರ ಕರ್ನಾಟಕ ಇರುತ್ತಲ್ಲ, 2.5 ವರ್ಷದ ನಂತರ
ಈ ರಾಜ್ಯದ ಸಾರಿಗೆ ಇಲಾಖೆ ಇರುತ್ತಲ್ಲ, ಈ ರಾಜ್ಯದಲ್ಲಿ ಪ್ರಯಾಣಿಕರು ವಿದ್ಯಾರ್ಥಿಗಳು ಇರ್ತಾರಲ್ಲ, ಈಗಲೇ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. 2.5 ವರ್ಷದ ನಂತರ ಈ ರಾಜ್ಯದ ಸಾರಿಗೆ ಇಲಾಖೆಯ ಪರಿಸ್ಥಿತಿ ಏನಾಗಬಹುದು, ಸಾರ್ವಜನಿಕ ಸಾರಿಗೆಯ ಸ್ಥಿತಿ ಯಾವ ಹಂತಕ್ಕೆ ಬರಬಹುದು. ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿ 1,05,000 ಕೋಟಿ ಸಾಲ ಮಾಡಿ ಅದರ ಉತ್ಪತ್ತಿ ಯಾವುದೂ ಇಲ್ಲದೆ ಇಂತಹ ನಿಗಮಗಳಿಗೆ ಹಣವನ್ನು 1 ರೂಪಾಯಿ ಎಕ್ಸ್ಟ್ರಾ ಕೊಡಲಾರದೆ ಈ ರಾಜ್ಯ ನಡೀತಾ ಇದೆ. ಸಾಲದ ಸುಳಿಯಲ್ಲಿ ಸಿಲುಕೊಳ್ಳುತ್ತೆ. ಆದರೆ ಈ ಸ್ಥಿತಿ ಮೊದಲಿನಿಂದ ಇತ್ತಾ? ಇಲ್ಲ. ಮೊದಲು ಸಾರಿಗೆ ಇಲಾಖೆ ಸದೃಢವಾಗಿತ್ತು. ಉಪೇಂದ್ರ ತ್ರಿಪಾಠಿಯವರ ಆಡಳಿತದಂಥ ಅಧಿಕಾರಿಗಳು ಬಂದಿದ್ದರ ಫಲವಾಗಿ ಕೆಲವೊಂದು ನಿಗಮಗಳು ಲಾಭದಲ್ಲಿ ಇದ್ದವು.